ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸ್ಮಾಲ್ ಅವರ್ ವಿತ್ ಮೋರ್ ಚಾನಲ್. ಟುಡೇ ನಾನು ನಿಮಗೆ ಒಂದು ಕುಕಿಂಗ್ ಬ್ಲಾಗ್ಸ್ ಜೊತೆ ಬಂದಿದ್ದೀನಿ. ಅದೇನಾದರೆ ನಮ್ಮಮ್ಮನ ಸಿಗ್ನೇಚರ್ ಪಲ್ಯ. ಇಟ್ಸ್ ಮೇಡ್ ಬೈ ಪಂಪ್ಕಿನ್. ಸೊ ಪಂಪ್ಕಿನ್ ಅಂದರೆ ಗೊತ್ತಿದೆ, ಇಟ್ಸ್ ಅ ಕುಂಬಳಕಾಯಿ. ಸೊ ಕುಂಬಳಕಾಯಿಯಲ್ಲಿ ನಮ್ಮಮ್ಮ ತುಂಬಾ ಚೆನ್ನಾಗಿ ಪಲ್ಯ ಮಾಡ್ತಾರೆ. ಇಟ್ಸ್ ಅ ಗುಡ್ ಕಾಂಬಿನೇಷನ್ ಫಾರ್ ಈದರ್ ರೋಟಿ, ಈದರ್ ಚಪಾತಿ, ಈದರ್ ದೋಸೆ. ಸೊ ಹೇಗಿರುತ್ತೆ ಅಂದರೆ ಬಾಯಲ್ಲಿ ನೀರು ಹಾಗೆ ಬರ್ತಾ ಇರುತ್ತೆ. ಶಿ ವಿಲ್ ಪ್ರಿಪೇರ್ ವಂಡರ್ಫುಲ್ ಡಿಶಸ್, ಎಸ್ಪೆಷಲಿ ಎನಿ ಡಿಶಸ್ ವಿಲ್ ಬಿ ವೆರಿ ನೈಸ್ ವಿತ್ ಮೈ ಮಾಮ್ ಹ್ಯಾಂಡ್ಸ್. ಸೊ ಐ ಕ್ಯಾನ್ ಸೇ ಇಟ್ಸ್ ಅ ಮ್ಯಾಜಿಕಲ್ ಹ್ಯಾಂಡ್ ಅಂತ ಹೇಳ್ಬೋದು. ಬನ್ನಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಅಥವಾ ಆಯಿಲ್, ಲೈಕ್ ಇಟ್ಸ್ ಅಪ್ ಟು ಯು ಗೈಸ್ ಯಾವುದನ್ನು ಪ್ರಿಫರ್ ಮಾಡ್ತೀರಾ ಅಂತ. ನಾನು ಸನ್ಪ್ಯೂರ್ ತೊಗೊಂಡಿದ್ದೀನಿ ಇಲ್ಲಿ. ಸೆಕೆಂಡ್ ಸಾಸಿವೆ ಒಂದು ಸ್ವಲ್ಪ ಆದರೆ ಸಾಕು. ನಾನಿಲ್ಲಿ ಜಸ್ಟ್ ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ, ಜಸ್ಟ್ ಫಾರ್ ಒಗ್ಗರಣೆ ಪರ್ಪಸ್ಗೋಸ್ಕರ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ. ಇದು ಮೇನ್ಲಿ ಐ ಕನ್ಸಿಡರ್ ಫಾರ್ ಅ ಸ್ಪೈಸಿನೆಸ್ ಇನ್ ದ ಪಲ್ಯ. ನಾನು ಇದನ್ನು ಉದ್ದುದ್ದ ಸೇಳ್ಕೊಂಡಿದ್ದೀನಿ. ಸೊ ಇಲ್ಲಿ ಆನಿಯನ್ ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ತೊಗೊಂಡ್ರೂ ಚೆನ್ನಾಗಿರುತ್ತೆ. ಇದನ್ನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ 2 ಆನಿಯನ್ ತೊಗೊಂಡಿದ್ದೀನಿ. ಮತ್ತು ಕಡಲೆಬೇಳೆ. ಸೊ ಕಡಲೆಬೇಳೆ ಇದರ ಅವರೆಕಾಳು ಸೀಸನಲ್ಲಿ ನಾನು ಯೂಶ್ವಲಿ ಕಡಲೆಬೇಳೆಯನ್ನು ಪ್ರಿಫರ್ ಮಾಡಲ್ಲ. ಅಲ್ಲಿಗೋವತ್ತು ಹಸಿ ಅವರೆಕಾಯಿ. ಸೊ ಹಸಿ ಅವರೆಕಾಯಿ ಹಾಕ್ದಾಗ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಮತ್ತು ಟೊಮ್ಯಾಟೊ ಜಸ್ಟ್ ಮೀಡಿಯಮ್ ಸೈಜ್ 2 ಟೊಮ್ಯಾಟೊ ತೊಗೊಂಡಿದ್ದೀನಿ ಇಲ್ಲಿ. ಅದನ್ನು ಚಿಕ್ಕದಾಗಿ ನಾನು ಕಟ್ ಮಾಡಿಕೊಂಡು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಕಾಯಿ ತುರಿ. It will give a different taste when you are adding coconut powder or ಕಾಯಿ ತುರಿ. ಸೊ ಸ್ವಲ್ಪ ಗಾರ್ನಿಷ್ ಪರ್ಪಸ್ಗೋಸ್ಕರ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ಉಪ್ಪು ತೊಗೊಂಡಿದ್ದೀನಿ. ನಾನಿಲ್ಲಿ ಉಡಿ ಉಪ್ಪನ್ನು ತೊಗೊಂಡಿಲ್ಲ, ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಜಾಸ್ತಿ ಟೇಸ್ಟನ್ನು ನಿಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಇದು ಈ ಥರ ಇರುತ್ತೆ ಕುಂಬಳಕಾಯಿ. ಸೊ ಯೂಶ್ವಲಿ ಕುಂಬಳಕಾಯಿನ ಹೆಂಗಸರು ಹೊಡಿಬಾರ್ದು ಅಂತ ಹೇಳ್ತಾರೆ ಮನೆಯಲ್ಲಿ. ಸೊ ಅದಕ್ಕೆ ನಮ್ಮ ಯಜಮಾನರು ಇದನ್ನು ಹೊಸ್ಲ ಮೇಲೆ ಇಟ್ಟು ಹೊಡೆದಿದ್ದಾರೆ. ಸೊ ನಮ್ಮಮ್ಮ ಇದನ್ನು ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಅದು ಬೇಯಬೇಕಲ್ಲ, ಆ ಪರ್ಪಸ್ಗೋಸ್ಕರ ಈ ಥರ ಸ್ಲೈಸಲ್ಲಿ ನಾವು ಕಟ್ ಮಾಡ್ಕೋಬೇಕು. ಮೊದಲಿಗೆ ನಾವಿಲ್ಲಿ ಸ್ಟವ್ ಹಚ್ಕೋಬೇಕು. ಸ್ಟವ್ ಹಚ್ಕೊಂಡ ನಂತರ ಅದರಲ್ಲಿ ನಿಮಗೆ ಯಾವ ಪಾತ್ರೆ ಬೇಕೋ ಆ ಪಾತ್ರೆ ಇಟ್ಕೋಬೇಕು. ಇಟ್ಕೊಂಡ ನಂತರ ಅದರಲ್ಲಿ ಪಾತ್ರೆ ಕಾದ ತಕ್ಷಣ ನಾವು ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೋಬೇಕು. ನಾನಿಲ್ಲಿ ಅರೌಂಡ್ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ವಿ ಹ್ಯಾವ್ ಟು ವೆಯ್ಟ್ ಫಾರ್ ಅದು ಎಣ್ಣೆ ಕಾಯೋ ತನಕ ನಾವು ವೆಯ್ಟ್ ಮಾಡಬೇಕಾಗಿದೆ. ಈಗ ಎಣ್ಣೆ ಕಾದಿದೆ. ಸೊ ನಾವು ಸಾಸಿವೆನ ಆ್ಯಡ್ ಮಾಡ್ಕೋಬೋದು. ಸಾಸಿವೆ ಚಿಟಪಟಪ ಅಂತ ಅಂದ ತಕ್ಷಣವೇ ನಾವು ವಿ ಕ್ಯಾನ್ ಗೋ ಫರ್ದರ್ ಆ್ಯಕ್ಷನ್. ಸೊ ಇಲ್ಲಿ ಎಣ್ಣೆ ಕಾಯೋ ತನಕ ನಾವು ಕಾಯಬೇಕಾಗಿದೆ. ಸೊ ವಿತೌಟ್ ಎಣ್ಣೆ ಕಾಯ್ದೇ ನಾವು ಇಂಗ್ರೀಡಿಯೆಂಟ್ಸ್ನ ಹಾಕೋದು ಅಷ್ಟು ಚೆನ್ನಾಗಿರಲ್ಲ. ಸೊ ಅದರದ್ದೇ ಆದ ಫ್ಲೇವರ್ ಪರಿಮಳ ಬರಬೇಕಂದ್ರೆ ವಿ ಹ್ಯಾವ್ ಟು ವೆಯ್ಟ್ ಅಂಟಿಲ್ ಎಣ್ಣೆ ಕಾಯೋದ್ರೊಳ ತನಕ. ಸೊ ಈಗ ಸಾಸಿವೆ ಹಾಕ್ಕೊಂಡೆ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀವಿ. ಸೊ ಕಡಲೆಬೇಳೆ ಸ್ವಲ್ಪ ಕೆಂಪಾಗೋ ಥರ ನಾವು ಅದನ್ನು ಹುರ್ಕೋಬೇಕಾಗಿರುತ್ತೆ. ಸೊ ಪಂಪ್ಕಿನ್ ಇಟ್ಸ್ ಅ ವೆರಿ ಟೇಸ್ಟಿ ಐಟಮ್ ಅಂತ ಹೇಳ್ಬೋದು. ಸೊ ಇವಾಗ ಕಡಲೆಬೇಳೆ ಬೆಂದಿದೆ, ಸ್ವಲ್ಪ ಬ್ರೌನ್ ಆಗಿದೆ. ಸೊ ಇವಾಗ ನಾನು ಆನಿಯನ್ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ವಿ ಹ್ಯಾವ್ ಟು ಫ್ರೈ. ಸೊ ಆ್ಯಸ್ ಐ ಟೋಲ್ಡ್ ಯು, ಯಾವುದೇ ಆದ ಇಂಗ್ರೀಡಿಯೆಂಟ್ಸ್ನ ಅದರದ್ದೇ ಆದ ಟೈಮ್ ಕೊಟ್ಟು ವಿ ಹ್ಯಾವ್ ಟು ಫ್ರೈ ಪ್ರಾಪರ್ಲಿ. ದೆನ್ ಓನ್ಲಿ ಇಟ್ ವಿಲ್ ಗಿವ್ ಅ ಟೇಸ್ಟ್ ವಾಟ್ ಯು ಗೈಸ್ ಆರ್ ಎಕ್ಸ್ಪೆಕ್ಟಿಂಗ್ ಅಂತ ಹೇಳ್ಬೋದೆ. ಸೊ ಇವಾಗ ಆನಿಯನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂಟಿಲ್ ಅದು ಎಲ್ಲಿ ತನಕ ಫ್ರೈ ಆಗಬೇಕಂದ್ರೆ. ಸೊ ಇಟ್ಸ್ ಸಪೋಸ್ ಟು ಕಮ್ ಗೋಲ್ಡನ್ ಬ್ರೌನ್ ಬರೋ ತನಕನೂ ವಿ ಹ್ಯಾವ್ ಟು ಫ್ರೈ ಇಟ್. ಸೊ ಅವಾಗ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಎಲ್ಲ ಕೆಳಗಡೆ ಸ್ವಲ್ಪ ಹಿಡಿದ್ಬಿಡುತ್ತೆ. ಇವಾಗ ನೋಡಿ ಈ ಹದದಲ್ಲಿ ಈ ಆನಿಯನ್ ಇದೆ. ಸೊ ಈ ಟೈಮಲ್ಲಿ ವಿ ಕ್ಯಾನ್ ಆ್ಯಡ್ ಗ್ರೀನ್ ಚಿಲ್ಲಿ.
ಸೊ ಹಸಿಮೆಣ್ಸಿನ್ಕಾಯಿ ಉದ್ದ ಕುಯ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಡ್ ಮಾಡಿಬಿಟ್ಟು ಅದಕ್ಕೂ ಕೂಡ ಸ್ವಲ್ಪ ಟೈಮನ್ನು ಕೊಟ್ಟು ಸೊ ವಿ ಹ್ಯಾವ್ ಟು ಮಿಕ್ಸ್ ಇಟ್ ವೆರಿ ವೆಲ್. ಸೊ ಆಗಲೇ ಹೇಳ್ದಂಗೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಸರಿಯಾಗಿ ಫ್ರೈ ಮಾಡ್ತಾ ಇರಬೇಕು. ಸೊ ಇವಾಗ ನೋಡಿ ಆನಿಯನ್ನು ಎಲ್ಲ ಬೆಂದಿದೆ. ಇವಾಗ ನಾವು ಟೊಮ್ಯಾಟೊ ಆ್ಯಡ್ ಮಾಡ್ಕೋಬೇಕು. ಸೊ ನಾನು ಹೇಳ್ದಂಗೆ 2 ಮೀಡಿಯಮ್ ಟೊಮ್ಯಾಟೊವನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಬೇಯೋದಕ್ಕೆ ಟೈಮ್ ಕೊಡಬೇಕು ಅದಕ್ಕೆ. ಸೊ ಈ ಥರ ಕೈ ಆಡಿಸ್ತಾನೆ ಇದ್ದಾಗ ಅದ್ರ ಟೊಮ್ಯಾಟೊ ಸ್ವಲ್ಪ ರಸನ ಬಿಡುತ್ತೆ. ಸೊ ಇವಾಗ ಬೇಯಲಿಕ್ಕೆ ಬಿಟ್ಟಿದ್ದೀವಿ. ಈಗ ಬೆಂದಿದೆ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಗಾರ್ನಿಷ್ ಆರ್ ಟೇಸ್ಟ್ ಪರ್ಪಸ್, ಎನಿಥಿಂಗ್ ಯು ಕ್ಯಾನ್ ಯೂಸ್ ಆ್ಯಸ್ ಪರ್ ಯುವರ್ ಪ್ರಿಫರೆನ್ಸ್. ಬಟ್ ಇದೆಲ್ಲ ಹೆಲ್ದಿ ಇರೋದ್ರಿಂದ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಗುಡ್ ಫಾರ್ ಹೇರ್ ಆ್ಯಸ್ ವೆಲ್. ಸೊ ಯು ಕ್ಯಾನ್ ಯೂಸ್ ಇಟ್, ಬಟ್ ಮೇಕ್ ಶ್ಯೂರ್ ಯು ಆರ್ ಯೂಸಿಂಗ್ ವೆರಿ ಲಿಮಿಟೆಡ್ ಆಯಿಲ್ ಫಾರ್ ಅ ಹೆಲ್ತ್ ಪರ್ಪಸ್. ಇವಾಗೆಲ್ಲ ರೆಡಿ ಇದೆ. ವಿ ಹ್ಯಾವ್ ಟು ಆ್ಯಡ್ ಅ ಪಂಪ್ಕಿನ್ ಹಿಯರ್. ಸೊ ಪಂಪ್ಕಿನ್ನ ಆ್ಯಡ್ ಮಾಡಿಬಿಟ್ಟು ಸೊ ಅದನ್ನು ನಾವು ಕೆಳಗಡೆ ಇರೋ ಒಗ್ಗರಣೆನ ಮೇಲ್ಗಡೆ ಇರೋದನ್ನು ಕೆಳಗಡೆ ಲೈಕ್ ಎಲ್ಲವನ್ನು ಪ್ರಾಪರಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಒನ್ಸ್ ಮಿಕ್ಸ್ ಮಾಡಿದ ತಕ್ಷಣವೇ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಕೈ ಆಡ್ತಾನೆ ಇರಬೇಕು. ಸ್ವಲ್ಪ ಅದು ಯೂಶ್ವಲಿ ಕೆಲವು ಕುಂಬಳಕಾಯಿಗಳು ಬಂದು ನೀರು ಬಿಟ್ಕೊಳ್ಳುತ್ತೆ, ಕೆಲವು ನೀರು ಬಿಟ್ಕೊಳ್ಳಲ್ಲ. ಅಂಥ ಟೈಮಲ್ಲಿ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್, ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್, ವಿ ಹ್ಯಾವ್ ಟು ಆ್ಯಡ್ ವಾಟರ್. ಸೊ ಇಲ್ಲಿ ವಾಟರ್ ಆ್ಯಡ್ ಮಾಡ್ತಾ ಇಲ್ಲ. ಇಟ್ಸ್ ಅ ಗುಡ್ ಪಂಪ್ಕಿನ್ ವಿಚ್ ವಿ ಸೆಲೆಕ್ಟೆಡ್. ಸೊ ಇವಾಗ ಅಮ್ಮ ಸಾಲ್ಟ್ ಹಾಕ್ತಾ ಇದ್ದಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯು ಗೈಸ್ ಹೌ ಮಚ್ ಸಾಲ್ಟ್ ಇಟ್ಸ್ ರಿಕ್ವೈರ್ಡ್ ಫಾರ್ ದ ಡಿಶ್ ಆ್ಯಂಡ್ ಯುವರ್ ಪ್ರಿಫರೆನ್ಸ್. ಕೆಲವರು ಸಾಲ್ಟ್ನ ಕಡಿಮೆ ತಿಂತಾರೆ, ಕೆಲವರು ಸಾಲ್ಟ್ನ ಜಾಸ್ತಿ ತಿಂತಾರೆ. ಎಸ್ಪೆಷಲಿ ಮೀ, ಐ ಲವ್ ಮೋರ್ ಸಾಲ್ಟ್. ಸೊ ಐ ಲಿಟಲ್ ಬಿಟ್ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ನನ್ನ ಕುಕ್ಕಿಂಗಲ್ಲಿ ಜಾಸ್ತಿನೇ ಇರುತ್ತೆ. ಸೊ ಆ್ಯಸ್ ಪರ್ ಯುವರ್ ಪ್ರಿಫರೆನ್ಸ್ ಯು ಗೈಸ್ ಕ್ಯಾನ್ ಗೋ ವಿತ್ ದ ಸಾಲ್ಟ್ ಕ್ವಾಂಟಿಟಿ ಗೈಸ್. ಇವಾಗಮ್ಮ ಸಾಲ್ಟ್ ಹಾಕಿನೂ ಕೂಡ ಎಲ್ಲನೂ ತಿರುಗುತ್ತಾರೆ. ಇವಾಗ ನಾವು ಅದನ್ನು ಮುಚ್ಚಿಟ್ಬಿಡ್ತೀವಿ. ಮುಚ್ಚಿಟ್ಟ ತಕ್ಷಣ ಸೊ ಒಂದು 10 ನಿಮಿಷ ಬೇಯಕ್ಕೆ ಇಡಬೇಕು. ಬೆಂದ ನಂತರ ಈ ಹದದಲ್ಲಿ ರೆಡಿ ಇದ್ದರೆ ಇಟ್ಸ್ ರೆಡಿ ಟು ಸರ್ವ್ ಅಂತಲೇ ಹೇಳ್ಬೋದು. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ಮೂಮೆಂಟಲ್ಲಿ ನಾವು ಆಗಲೇ ತೋರಿಸ್ದಂಗೆ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಕಾಯಿ ತುರಿ ಆ್ಯಡ್ ಮಾಡಿದ ನಂತರ ಕೊನೆಯಲ್ಲಿ ಗಾರ್ನಿಷ್ ಪರ್ಪಸ್ಗೋಸ್ಕರ ವಿ ಗೋಯಿಂಗ್ ಟು ಯೂಸ್ ಕೊರಿಯಾಂಡರ್ ಲೀವ್ಸ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಕುಂಬಳಕಾಯಿ ಸ್ಪೆಷಲ್ ಪಲ್ಯ ರೆಡಿಯಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ನಾವು ಇದನ್ನು ಆಗಲೇ ಹೇಳ್ದಂಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಪ್ರಾಪರಾಗಿ. ಅರೋಮಾ ತುಂಬಾ ಚೆನ್ನಾಗಿ ಬರ್ತಾಯಿದೆ ಗೈಸ್. ಮೇಕ್ ಶ್ಯೂರ್ ನಾವು ಹೇಳಿದ ಪ್ರೊಸೀಜರಲ್ಲಿ ನೀವು ಕುಕ್ ಮಾಡಿದ್ದೆ ಆಗಿದ್ರೆ ನೀವು ಕೂಡ ಕಮೆಂಟ್ ಮಾಡ್ಬೋದು ವಾಟ್ ಅ ಟೇಸ್ಟಿ ಡಿಶ್ ಇಟ್ ಈಸ್. ಆ್ಯಂಡ್ ಮೋರ್ ಓವರ್ ಇದು ನಾಟ್ ಓನ್ಲಿ ಒನ್ ಡಿಶ್ಗೆ ಸೂಟ್ ಆಗೋಲ್ಲ, ಇದೆಲ್ಲ ಥರ ಡಿಶ್ಗೂ ಸೂಟ್ ಆಗುತ್ತೆ. ದೋಸೆಗೂ ಸೂಟ್ ಆಗುತ್ತೆ, ಚಪಾತಿಗೆ ಸೂಟ್ ಆಗುತ್ತೆ. ಸೊ ಯು ಗೈಸ್ ಕ್ಯಾನ್ ಟ್ರೈ ದಿಸ್. ಸಿ ಕುಂಬಳಕಾಯಿ ಪಲ್ಯ ನಿಮಗೆ ರೆಡಿಯಾಗಿದೆ. ಯು ಕ್ಯಾನ್ ಸರ್ವ್ ವಿತ್ ದೋಸೆ. ಟುಡೇ ಐ ಆಮ್ ಸರ್ವಿಂಗ್ ವಿತ್ ದೋಸೆ. ಎನಿವೇಸ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಟಿಲ್ ದೆನ್ take care, love you guys, bye bye, see you soon.